ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ವಯನಾಡಲ್ಲಿರುವಂತಹ ಬಾಣಾಸುರ ಸಾಗರ ಅಣೆಕಟ್ಟನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಈ ಜಾಗದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಈ ಅಣೆಕಟ್ಟು ಭಾರತದಲ್ಲೇ ಮೊದಲು ನಿರ್ಮಿತವಾಗಿರುವಂತಹ ಮಣ್ಣಿನ ಅಣೆಕಟ್ಟು ಅಂತಲೇ ಹೇಳ್ಬೋದು. ಏಷ್ಯಾದಲ್ಲಿ 2ನೇ ಅಣೆಕಟ್ಟು ಇದು. ಈ ಅಣೆಕಟ್ಟನ್ನು ಕಬಿನಿ ನದಿಯ ಉಪನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ಜಾಗ ನೋಡೋಕ್ಕೂ ತುಂಬ ಸುಂದರವಾಗಿತ್ತು, ಹಾಗೆ ತುಂಬ ಜನ ಕೂಡ ಇದ್ದರು. ನಾವು ಒಂದು 10 ಗಂಟೆ ಹಾಗೆ ಹೋಗಿದ್ದಾಗಿತ್ತು. ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಕೂಡ ಬಂದಿದ್ದಾಗಿತ್ತು. ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಹೇಗಿದೆ ಅಂತ ಹೇಳಿದರೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ ತನಕ ಬೋಟಿಂಗ್ ಆಡ್ಬೋದು. ಅದರ ನಂತರ ಬೋಟಿಂಗ್ ಆಡೋಕ್ಕೆ ಬಿಡಲ್ಲ. ನಾವು ಟೋಟಲ್ 5 ಜನ ಹೋಗಿರೋದ್ರಿಂದ 180 ರುಪೀಸ್ ಆಗಿತ್ತು. ಟಿಕೆಟನ್ನು ತಗೊಂಡು ಒಳಗೆ ಹೋಗಿದ್ದು ಆ ಪ್ಲೇಸನ್ನು ನೋಡೋಕ್ಕೆ 2 ಕಣ್ಣೇ ಸಾಲ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಹಸಿರಿಂದ ಕೂಡಿತ್ತು ಆ ಪ್ಲೇಸು. ಆದರೆ ತುಂಬ ಬಿಸಿಲಿತ್ತು. ಈ ಪ್ಲೇಸನ್ನು ಮಳೆಗಾಲದಲ್ಲೆಲ್ಲ ನೋಡಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಬೇಸಿಗೆ ಟೈಮಲ್ಲಿ ಅಂತ ಹೇಳಿದರೆ ತುಂಬ ಬಿಸಿಲಿರೋದ್ರಿಂದ ನೋಡೋಕ್ಕೆ ಆಗಲ್ಲ ಅಷ್ಟು ಬಿಸಿಲಲ್ಲಿ. ಈ ಪ್ಲೇಸಿಗೆ ನಾವು ಒಮ್ಮೆ ವಿಸಿಟ್ ಮಾಡಿದರೆ ನಮಗೇನು ಅಡ್ವಾಂಟೇಜ್ ಅಂತ ಹೇಳಿದರೆ, ನಾವು ಸಾಗರನೂ ನೋಡ್ಬೋದು, ಹಾಗೆ ಮಣ್ಣಿನ ಅಣೆಕಟ್ಟನ್ನು ನೋಡ್ಬೋದು. ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೆ ಆಡೋಕ್ಕೆ ಅಲ್ಲಿ ಜೋಕಾಲಿ ಇದೆ, ಹಾಗೆ ಜಾರ್ಮಂಡೆ ಇದೆ, ಹಾಗೆ ಬೋಟಿಂಗ್ ಇದೆ, ಫಿಶ್ ಸ್ಪಾ ಕೂಡ ಇದೆ ಅಲ್ಲಿ. ಚಿಕ್ಕ ಮಕ್ಕಳಿಗೆ ಫೆಡ್ರಲ್ ಬೋಟಿಂಗ್ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದರೆ, ಆ ಸಾಗರದ ಆ ಅಲೆಗಳ ಶಬ್ದ, ಹಾಗೆ ಆ ಪ್ರಕೃತಿ ಸೌಂದರ್ಯವನ್ನು ನೋಡೋದೇ ಒಂಥರ ಖುಷಿನೇ ಅಲ್ಲಿ. ನನಗಂತೂ ತುಂಬ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ದಾಗಿತ್ತು. ತುಂಬ ಖುಷಿಯಾಯಿತು. ಕೊಟ್ಟಿರೋ ಟಿಕೆಟ್ ಅಮೌಂಟ್ಗೆ ಎಲ್ಲೂ ಲಾಸ್ ಅಂತಲೇ ಅನಿಸಿಲ್ಲ. ಯಾಕಂತ ಹೇಳಿದರೆ ಆ ಪ್ರೈಸ್ಗೆ ಇಷ್ಟೆಲ್ಲ ಖುಷಿ ಸಿಕ್ಕಿದೆ. ಹಾಗೆ ಫಿಶ್ ಸ್ಪಾನೆಲ್ಲ ನೋಡಿಕೊಂಡು ನಾವು ಫೈನಲಿ ಬಂದಿದ್ದೆ ಬೋಟಿಂಗ್ ಹತ್ತಿರ. ಬಟ್ ಬೋಟಿಂಗ್ ಹತ್ತಕ್ಕಾಗಿಲ್ಲ. ಯಾಕಂತ ಹೇಳಿದರೆ ನಾವು ರೀಚ್ ಆಗಿದ್ದು ಲೇಟ್ ಆಗಿತ್ತು. ಅವರು ಬೋಟಿಂಗ್ ಟೈಮ್ ಆಲ್ರೆಡಿ ಫಿನಿಶ್ ಆಗಿದೆ ಅಂತ ಹೇಳಿದರು. ಅದೊಂದು ಬೇಜಾರಾಯಿತು. ಹಾಗೆ ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಒಂದು ಗೇಮ್ ಏರಿಯಾ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ಚಿಕ್ಕ ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಆಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಚಿಕ್ಕ ಮಕ್ಕಳು ಆಟ ಆಡೋ ಪ್ಲೇಸು. ದೊಡ್ಡವರೇ ಆಡ್ತಾ ಇರುವಾಗ ಇನ್ನು ನಾವು ಚಿಕ್ಕ ಮಕ್ಕಳೇ ಅಲ್ವಾ. ಹಾಗೆ ಸಿಕ್ಕಿದ್ದು ಸೈಕಲ್ ಗ್ಯಾಪಲ್ಲಿ ನಾನು 1-2 ರೌಂಡು ಜೋಕಾಲಿನ ಆಡಿದೆ. ನಾವೆಷ್ಟೇ ದೊಡ್ಡವರಾದರೂ ಆ ಚಿಕ್ಕ ವಯಸ್ಸಿನಲ್ಲಿರುವಂತಹ ಮೆಮೊರಿ ಯಾವತ್ತೂ ಚಂದನೇ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಹ್ಯಾಪಿಯಾಗಿರಿ. ಟೇಕ್ ಕೇರ್. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.